ಇನ್ನು ವಾಣಿಜ್ಯ ಸಿಲಿಂಡರ್ಗಳ ಅಭಾವ ಎದುರಾಗಿರೋದ್ರಿಂದ ಹೋಟೆಲ್ಗಳಿಂದ ವಸೂಲಿ ಶುರುವಾಗಿದೆ. ಹೋಟೆಲ್ಗಳು ಈಗಾಗಲೇ ಸಿಲಿಂಡರ್ ಅಭಾವದಿಂದ ಸಮಸ್ಯೆ ಎದುರಿಸ್ತಾ ಇದ್ದಾವೆ. ಅದರ ಮಧ್ಯೆ ವಸೂಲಿ ಶುರುವಾಗಿದೆ. ಗ್ಯಾಸ್ ಚಾರ್ಜ್ ಅನ್ನು ವಿಧಿಸ್ತಾ ಇದೆ ಬೆಂಗಳೂರಿನ ಕೆಲ ಹೋಟೆಲ್ಗಳು. 30 ರೂಪಾಯಿ ಬಿಲ್ ಮಾಡ್ತಾ ಇದೆ. ಮಿಸ್ಟರ್ ಆಂಧ್ರ ಮಿಲ್ಸ್ ಹೋಟೆಲ್, ದೊಡ್ಡಾನೆಕುಂದಿಯಲ್ಲಿರುವಂತಹ ನಾನ್ ವೆಜ್ ಹೋಟೆಲ್ ಈ ರೀತಿ ಗ್ಯಾಸ್ ಚಾರ್ಜ್ ಅನ್ನು ವಸೂಲಿ ಮಾಡ್ತಾ ಇರೋದು. ಬಿಲ್ ಜೊತೆಗೆ ಗ್ಯಾಸ್ ಚಾರ್ಜ್ ಹಾಕ್ತಾ ಇದೆ ಈ ಹೋಟೆಲ್. ಇನ್ನು ಬೇರೆ ಬೇರೆ ಹೋಟೆಲ್ಗಳಲ್ಲೂ ಕೂಡ ಈ ರೀತಿ ಗ್ಯಾಸ್ ಚಾರ್ಜ್ ವಸೂಲಿ ಮಾಡಲಾಗ್ತಾ ಇದೆ. ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಅಭಾವ ಎದುರಾಗ್ತಾ ಇದೆ, ಅಥವಾ ಡಿಮ್ಯಾಂಡ್ ಬಹಳ ಹೆಚ್ಚಾಗಿದೆ. ಹೀಗಾಗಿ ಗ್ಯಾಸ್ ಚಾರ್ಜ್ ಅನ್ನು ವಿಧಿಸೋದಕ್ಕೆ ಮುಂದಾಗಿದ್ದಾರೆ. ಒಂದು ಕಡೆ ಹೋಟೆಲ್ ಉದ್ಯಮಗಳಿಗೂ ಈಗಾಗಲೇ ಬಹಳ ಸಂಕಷ್ಟ ಎದುರಾಗಿದೆ. ಸಾಕಷ್ಟು ಮೇಲಿಂದ ಮೇಲೆ ಅಳಲು ತೋಡ್ಕೊಳ್ತಾ ಇದ್ದಾರೆ. ಎಷ್ಟೋ ಕಡೆ ಹೋಟೆಲ್ಗಳು ಬಂದಾಗಿದೆ. ಮತ್ತಷ್ಟು ಕಡೆಗಳಲ್ಲಿ ಕೆಲವು ಐಟಮ್ಗಳಿಗೆ ಬ್ರೇಕ್ ಹಾಕಿ ಕಡಿಮೆ ಗ್ಯಾಸ್ ಬಳಕೆ ಆಗುವಂತಹ ಕೆಲವು ಪದಾರ್ಥಗಳನ್ನು ಮಾತ್ರ ಈಗಾಗಲೇ ಕುಕ್ಕಿಂಗ್ ಮಾಡ್ತಿದ್ದಾರೆ. ಈ ಪರಿಸ್ಥಿತಿ ನಡುವೆ ಈಗ ಹೋಟೆಲ್ಗಳು ವಸೂಲಿಗೆ ಆರಂಭ ಆಗಿದೆ. ಗ್ಯಾಸ್ ಚಾರ್ಜನ್ನು ವಿಧಿಸೋದಕ್ಕೆ ಮುಂದಾಗಿದ್ದಾವೆ ಕೆಲವು ಹೋಟೆಲ್ಗಳು. ಇದರಿಂದ ಗ್ರಾಹಕರ ಮೇಲೇ ಬರೆ ಬೀಳುತ್ತೆ. ಈಗಾಗಲೇ ನಮಗೆ ಬೇಕಾಗಿರುವಂಥ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಸಿಗ್ತಾ ಇಲ್ಲ ಅನ್ನೋದು ಗ್ರಾಹಕರ ಆರೋಪ. ಅದ್ರ ಮಧ್ಯೆ ಎಕ್ಸ್ಟ್ರಾ ಚಾರ್ಜ್. ಇನ್ನು ಟೂರಿಸಂನ ಹಾಟ್ಸ್ಪಾಟ್ಗಳಿಗೂ ಕೂಡ ಈ ಸಿಲಿಂಡರ್ನ ಕಾವು ತಟ್ಟಿದೆ. ಚಾಮರಾಜನಗರದಲ್ಲಿ ಕೆಫೆ ಹಾಗೂ ಹೋಟೆಲ್ಗಳು ಬಂದಾಗಿದೆ. ಇದೇ ಸಿಲಿಂಡರ್ ಅಭಾವದ ಎಫೆಕ್ಟ್ ಇದೆಲ್ಲ. ಊಟಿ ಗುಂಡ್ಲುಪೇಟೆ ರಸ್ತೆಯಲ್ಲಿ ಹೋಟೆಲ್ಗಳು ಕ್ಲೋಸ್ ಆಗೋಗಿದೆ. ಯಾವಾಗಲೂ ಪ್ರವಾಸಿಗರಿಂದ ಗಿಜಿಗುಡ್ತಾ ಇದ್ದಂಥ ಹೋಟೆಲ್ ಮತ್ತು ಕೆಫೆಗಳು ಇದೆಲ್ಲ, ಆದರೆ ಈಗ ಎಲ್ಲ ಕ್ಲೋಸ್ ಆಗಿದೆ. 3 ದಿನಗಳಿಂದ ವಾಣಿಜ್ಯ ಸಿಲಿಂಡರ್ ಸಿಗ್ತಾ ಇಲ್ಲ. ಹೀಗಾಗಿ ಈ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಅನಿವಾರ್ಯವಾಗಿ ಹೋಟೆಲ್ ಮತ್ತು ಕೆಫೆಗಳನ್ನು ಮಾಲೀಕರು ಮುಚ್ಚಿದ್ದಾರೆ. ಪರ್ಯಾಯವಾಗಿ ಯಾವುದೇ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅದೇ ಸರ್ವಿಸ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ TV9 ಜೊತೆಗೆ ಮಾಲೀಕರು ಅವರ ಅಸಹಾಯಕತೆಯನ್ನು ಹೊರಹಾಕಿದ್ದಾರೆ. ಸೊ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸೂರಜ್ ಪ್ರಸಾದ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ಯುದ್ಧದ ಎಫೆಕ್ಟ್ ಗಡಿನಾಡು ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಮುಂದುವರೆದಿರುವಂಥದ್ದು. ತಾವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಈ ಒಂದು ಏನು ಗುಂಡ್ಲುಪೇಟೆಯ ಪ್ರಮುಖವಾದಂತಹ ಮೈಸೂರು ರಸ್ತೆ ಇದಾಗಿದೆ. ಈ ಒಂದು ಭಾಗದಲ್ಲಿ ಯಾವಾಗಲೂ ಕೂಡ ಜನಸಂದಣಿಯಿಂದ ಗಿಜಿಗುಡ್ತಾ ಇತ್ತು. ಆ ಎಲ್ಲ ಹೋಟೆಲ್ಗಳು ಮತ್ತು ಟೀ ಸ್ಟಾಲ್ಗಳು ಈಗ ಬಂದಾಗಿರುವಂಥದ್ದು. ಎಲ್ಲವಕ್ಕೂ ಕೂಡ ಈಗ ಇಲ್ಲಿರುವಂತಹ ಹೋಟೆಲ್ನ ಮಾಲೀಕರು ಬೀಗ ಹಾಕಿರುವಂಥದ್ದು. ಕಾರಣ ಅಂತ ಹೇಳಿದರೆ ಈಗಾಗಲೇ ಕೂಡ ಕಮರ್ಷಿಯಲ್ ಸಿಲಿಂಡರ್ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಸಣ್ಣ ವ್ಯಾಪಾರಸ್ಥರ ಪರಿಸ್ಥಿತಿ ಈಗ ಹೇಳತೀರದಂತಾಗಿರುವಂಥದ್ದು. ತಾವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಕಾರಣ ಅಂತ ಹೇಳಿದರೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಒಂದು ವೇಳೆ ಕಮರ್ಷಿಯಲ್ ಸಿಲಿಂಡರ್ ಸಿಕ್ಕಿದ್ದೇ ಆದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗ್ತಿರಲಿಲ್ಲ. ಆದರೆ ನೋ ಸ್ಟಾಕ್ ಅಂತ ಹೇಳ್ತಾ ಇದ್ದಾರೆ. ಡೊಮೆಸ್ಟಿಕ್ ಸಿಲಿಂಡರ್ ಮಾತ್ರ ಮನೆ ಬಳಸುವಂತಹ ಸಿಲಿಂಡರ್ಗಳು ಸದ್ಯಕ್ಕೆ ಸಿಗ್ತಾ ಇದೆ. ಆದರೆ ಅಂಗಡಿಗೆ ಬಳಸುವಂತಹ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹಾಗಾಗಿ ಅನಿವಾರ್ಯ ಕಾರಣದಿಂದಾಗಿ ಈಗ ಅಂಗಡಿ ಮಾಲೀಕರು ಅಂಗಡಿಯನ್ನು ಬಂದ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬೀಗನ ಹಾಕಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಟೀ, ಕಾಫಿ ಹಾಗೂ ಜ್ಯೂಸ್ಗಳು ಕೂಡ ಸಾಕಷ್ಟು ಬಿಕರಿ ಆಗ್ತಿದ್ದು. ಈಗಾಗಲೇ ಕೂಡ ಬೇಸಿಗೆಗಾಲ, ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ತಂಪು ಪಾನೀಯನ್ನು ಕೂಡ ಸೇವಕ್ಕೆ ಬರ್ತಾ ಇದ್ರು. ಜೊತೆಗೆ ಟೀ ಮತ್ತು ಸಿಗರೇಟನ್ನು ಕೂಡ ಸೇದಕ್ಕೆ ಬರ್ತಾ ಇದ್ರು. ಈ ಕುರಿತು ಮಾತಾಡೋಕ್ಕೆ ನಮ್ಮ ಜೊತೆ ಈ ಒಂದು ಟೀ ಸ್ಟಾಲ್ನ ಮಾಲೀಕರಿದ್ದಾರೆ. ಯಾವ ರೀತಿಯಾದಂತಹ ಸಮಸ್ಯೆಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಸ್ವತಃ ಅವ್ರ ಬಾಯಿಂದನೇ ಕೇಳೋಣ. ಸರ್, ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಇಲ್ಲಿ ಟೀ ಕುಡಿಯೋಕ್ಕೆ, ಕಾಫಿ ಕುಡಿಯೋಕ್ಕೆಲ್ಲ ಬರ್ತಾರೆ. ಇದು ಊಟಿ ಮತ್ತು ಮೈಸೂರು ಮುಖ್ಯ ರಸ್ತೆ ಆಗಿರುವಂಥದ್ದು. ಯಾತಕ್ಕಾಗಿ ಕ್ಲೋಸ್ ಮಾಡಿದ್ದೀರಾ? ಏನೆಲ್ಲ ಸಮಸ್ಯೆಗಳನ್ನು ತಾವು ಫೇಸ್ ಮಾಡ್ತಾ ಇದ್ದೀರಾ ಸರ್? ಸರ್, ಇಲ್ಲಿ ಸಮಸ್ಯೆ ಅಂತ ಬಂದರೆ ಮೊದಲನಾಗೆ ಹೇಳ್ಬೇಕು ಅಂತಂದರೆ ಗ್ಯಾಸ್ ಸಮಸ್ಯೆ ಸರ್. ಈಗ ಕಮರ್ಷಿಯಲ್ಲು 2 ದಿನದಿಂದ 3 ದಿನದಿಂದ ಸಪ್ಲೈ ಆಗ್ತಾಯಿಲ್ಲ. ಈಗ ನಾನು 2 ದಿನದಿಂದ ಅಂಗಡಿನ ಬಾಗಿಲಾಕಿದ್ದೀನಿ. ಈಗ ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ. ಈಗ ದಿನನಿತ್ಯ ಇದು ಊಟಿ ಮೈಸೂರು ರಸ್ತೆ ಆಗಿರೋದ್ರಿಂದ ನಮಗೆ ದಿನ ಟೂರಿಸ್ಟು ಬರ್ತಾರೆ ಜಾಸ್ತಿ. ಟೂರಿಸ್ಟು ಲೋಕಲ್ಸ್ ಎಲ್ಲ ಬರೋದು ಜಾಸ್ತಿ. ಇವಾಗ ಗ್ಯಾಸು ಎಲ್ಲೂ ಸಪ್ಲೈನೇ ಇಲ್ಲ. ನಾವು ಗೋಡನ್ಗೆ ಕೇಳ್ದೋ ಕಮರ್ಷಿಯಲ್ ಸಪ್ಲೈ ಇಲ್ಲ ಅಂತಂದರು. ಈಗ 2 ದಿನ 3 ದಿನದ ನಾವು ಅಂಗಡಿ ಬಾಗಿಲಾಕಿದ್ದೀವಿ. ಇವಾಗ ಸಂಸಾರ ಯಾವ ಥರ ಸಾಗಬೇಕು ಅನ್ನೋದು ಗೊಂದಲದಲ್ಲಿ ನಾವು ಇದ್ದೀವಿ. ಒಂದು ದಿನಕ್ಕೆ ಸರ್ ತಾವು ಎಷ್ಟು ಸಂಪಾದನೆ ಮಾಡ್ತಾಯಿದ್ರಿ? ಈಗ ಒಂದು ದಿನ ತಾವು ಬಾಗಿಲು ಹಾಕಿದರೆ ಎಷ್ಟು ಲಾಸ್ ಆಗುತ್ತೆ ಸರ್? ಒಂದು ದಿನಕ್ಕೆ ಅಂದರೆ ನಾವು ಇಲ್ಲಿ ಒಂದು 12, 13, 15 ಸಾವಿರ. ಈಗ ಟೂರಿಸ್ಟ್ ಇರೋದ್ರಿಂದ, ಬೇಸಿಗೆಗಾಲ ಇರೋದ್ರಿಂದ ನಾವು ಜ್ಯೂಸ್ ಎಲ್ಲ ವ್ಯಾಪಾರ ಮಾಡ್ತಿರ್ತೀವಿ. ಟೀ, ಕಾಫಿ ಇದೆಲ್ಲ ಹೋಗ್ತಾಯಿತ್ತು. ಈಗ ದಿನಕ್ಕೆ ನಾವು ಒಂದು 12 ಸಾವಿರ, 13 ಸಾವಿರ, 15 ಸಾವಿರ ಇದ್ರೆ ಅದರಲ್ಲಿ ನಾವು ಸಿಗರೇಟ್ ಬಂಡವಾಳ ಅದು ಇದು ಅಂತೆಲ್ಲ ದಿನಕ್ಕೆ ನಮಗೆ ಒಂದು 3 ಸಾವಿರ ದುಡಿಬೋದು. ಇನ್ನು 3 ಜನ ಕೆಲಸ ಮಾಡ್ತಾಯಿದ್ದೀವಿ ನಾವು. 3 ಜನಕ್ಕೆ ಸಂಬಳ ಕೊಡಬೇಕು. 3 ಜನದಲ್ಲಿ 3 ಜನ ಫ್ಯಾಮಿಲಿ ಇದೆ. ಆ ಸಂಪಾದನೆನ ಇವಾಗ ದಿನಕ್ಕಿಲ್ಲ ಅಂದರೆ 3 ರಿಂದ 4 ಸಾವಿರ ರೂಪಾಯಿ ಲಾಸ್ ಆಗ್ತಾಯಿದೆ. ಈಗ 3 ದಿನ ಅಂತಂದರೆ ನನಗೆ 12 ಸಾವಿರ, 15 ಸಾವಿರ ಲಾಸ್ ಆಯಿತು. ಇದಿಷ್ಟು ಟೀ ಅಂಗಡಿಯ ಏನು ವ್ಯಾಪಾರಿಗಳು ಹೇಳುವಂತಹ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.